श्रीगुरुभ्यो नमः। आपदाम् अपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहं। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि। ಆತ್ಮೀಯರೇ, ನಾವು ಅನೇಕ ಪೂಜೆಗಳನ್ನು ಮಾಡ್ತೇವೆ. ಆದರೆ ಅನೇಕರು ಹೇಳುವಂತಹ ಮಾತೇನು ಅಂತಂದರೆ, ನಾವಿಷ್ಟು ಪೂಜೆ ಮಾಡಿದ್ವಿ, ನಮಗೆ ಫಲವೇ ಸಿಕ್ಕಿಲ್ಲ. ನಾವು ಪ್ರತಿನಿತ್ಯ ಮನೆಯಲ್ಲಿ ಇಷ್ಟು ಪೂಜೆ ಮಾಡ್ತೇವೆ, ಇಷ್ಟು ಗಂಟೆ ಹೊತ್ತು ಕೂತ್ಕೊಳ್ತೇವೆ, ಎಲ್ಲ ಥರದ ಸ್ತೋತ್ರಗಳನ್ನು ಹೇಳ್ತೇವೆ, ದೇವಸ್ಥಾನಕ್ಕೆ ಹೋಗ್ತೇವೆ. ಈ ತರಹದಲ್ಲಿ ನಾವು ಎಷ್ಟು ಮಾಡಿದರೂ ನಮಗೆ ಮನೆ ಕಟ್ಟಲಿಕ್ಕಾಗಲಿಲ್ಲ, ಮಕ್ಕಳ ಮದುವೆ ಆಗಲಿಲ್ಲ, ಅಥವಾ ನಮಗೆ ಮದುವೆ ಆಗಲಿಲ್ಲ, ಸಂತಾನ ಆಗಲಿಲ್ಲ. ಹೀಗೆ ಅನೇಕರು ಅನೇಕ ವಿಧವಾದ ಸಮಸ್ಯೆಯಿಂದ ಬಳಲಿ ಕೊನೆ ಹಂತಕ್ಕೆ ದೇವರೇ ಇಲ್ಲ ಅನ್ನುವಂತಹ ಮನಸ್ಥಿತಿಗೆ ಹೋಗುವಂಥವ್ರು ಅನೇಕರು ಇದ್ದೀರಿ. ಆದರೆ ಅಂತಹವರಿಗೆಲ್ಲ ಒಂದು ಕಿವಿ ಮಾತನ್ನು ಹೇಳಬೇಕು. ಜೊತೆಗೆ ನಮ್ಮ ಕರ್ಮದ ಫಲ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದನ್ನು ಕೂಡ ನಾವು ಗಮನಿಸಿಕೊಳ್ಳಬೇಕು. ಕಾರಣ ಏನು ಅಂತ ಹೇಳಿದ್ರೆ, ಕೃಷ್ಣನ ಮಾತು ನಮ್ಮ ನುಡಿಯೇ ಇದೆ, ರಾಮ ನಡೆದಂತೆ ನಡೆ, ಕೃಷ್ಣ ನುಡಿದಂತೆ ನಡೆ ಅಂತ. ಕೃಷ್ಣ ಹೇಳ್ತಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ನನಗೆ ಹಣ್ಣು ಕೊಟ್ಟರೂ ಕೂಡ ನಾನು ಅವರಿಗೆ ಮೋಕ್ಷ ಕೊಡ್ತೇನೆ. ಶಬರಿಯೇ ದೃಷ್ಟಾಂತ. ಹೂ ಕೊಟ್ಟರೂ ಸಾಕು, ಅವರ ಕಷ್ಟ ಪರಿಹಾರ ಮಾಡ್ತೇನೆ ಅಂತ ಹೇಳಿದ ಗಜೇಂದ್ರನೇ ಸಾಕ್ಷಿ ಅದಕ್ಕೆ. ಹೀಗೆ ಸಾಕ್ಷಿಯನ್ನು ಮುಂದಿಟ್ಟುಕೊಂಡು ಕೃಷ್ಣ ಹೇಳ್ತಾನೆ, ಪರಮಾತ್ಮ ನಮ್ಮನ್ನ ಖಂಡಿತ ಪಾರು ಮಾಡ್ತಾನೆ ಅಂತ. ಹಾಗಾದ್ರೆ ನಮ್ಮನ್ನು ಯಾಕೆ ಪಾರು ಮಾಡ್ತಾ ಇಲ್ಲ? ನಮಗೆ ಬರುವಂತಹ ಕಷ್ಟ ಪರಿಹಾರಕ್ಕೋಸ್ಕರವಾಗಿ ಯಾರ್ಯಾರು ಏನೇನು ಹೇಳ್ತಾರೋ ಅದನ್ನೆಲ್ಲವನ್ನು ನಾವು ಮಾಡ್ತೇವೆ, ಆದರೆ ನಮಗೆ ಪರಿಹಾರ ಸಿಗ್ತಾ ಇಲ್ಲ. ಅದಕ್ಕೆ ಕಾರಣ ಏನು ಅಂತಂದ್ರೆ, ಅದಕ್ಕೆ ಅನೇಕ ಕಾರಣಗಳಿದೆ ಆತ್ಮೀಯರೇ. ಅದನ್ನು ಒಂದೊಂದಾಗಿ ನಾವು ನೋಡ್ತಾ ಬರೋಣ. ಈಗ ಪ್ರಧಾನವಾಗಿ ದೇವಾಲಯಕ್ಕೆ ಹೋಗುವಂತಹ ವಿಷಯಗಳು. ನಾವು ದೇವತಾ ಪ್ರಾರ್ಥನೆ, ದೇವರ ಪೂಜೆ ಇತ್ಯಾದಿಗಳನ್ನು ನಾವು ಮಾಡುವಾಗ ಬಹಳ ಶುದ್ಧತೆಯಿಂದ ನಾವು ಭಗವಂತನ ಆರಾಧನೆಯನ್ನು ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ಭಗವಂತ ಯಾವಾಗಲೂ ಶುದ್ಧವಾಗಿಯೇ ಇರ್ತಾನೆ. ನಾವು ಶುದ್ಧವಾಗೋದ್ರಿಂದ ಭಗವಂತ, ಅಥವಾ ನಾವು ಅಶುದ್ಧಿಯಿಂದ ಪೂಜೆ ಮಾಡಿದರೆ ಭಗವಂತ ಮೈಲಿಗೆ ಆಗಿಬಿಡುತ್ತಾನೆ, ಭಗವಂತನಿಗೆ ಅಶುದ್ಧಿ ಆಗುತ್ತೆ, ಅಪವಿತ್ರ ಆಗಿಬಿಡುತ್ತೆ. ಖಂಡಿತ ಇಲ್ಲ. ದೇವರು ಯಾವತ್ತೂ ಪವಿತ್ರನೇ. ದೇವರ ಸ್ಪರ್ಶದಿಂದ ನಮಗೆ ಪಾವಿತ್ರತೆ ಬರುತ್ತೆ. ಹಾಗಾದ್ರೆ ನಮಗೆ ಪಾವಿತ್ರತೆ ಬರಬೇಕು ಅಂತ ಆದರೆ ನಾವು ಶುದ್ಧರಾಗಿರ್ಬೇಕು. ಹಾಗಾದ್ರೆ ಶುದ್ಧವಾಗಿರುವುದು ಅಂದ್ರೆ ಏನು? ಯಾವ ರೀತಿಯಾಗಿ ಶುದ್ಧತೆಯನ್ನು ನಾವು ಕಾಪಾಡಿಕೊಳ್ಬೇಕು ಅಂತ ಹೇಳಿದ್ರೆ, ಬೆಳಗಿನ ಕಾಲದಲ್ಲಿ ಎದ್ದು ಸ್ನಾನ ವಿಧಾನಗಳನ್ನು, ಶೌಚಾಚರಣೆ, ಸ್ನಾನದ ವಿಧಿ, ಏನು ಶಾಸ್ತ್ರದ ವಿಧಿ ಇದೆ ಅದಕ್ಕನುಸಾರವಾಗಿ ನಾವು ಮಾಡಿಕೊಂಡು ಬರಬೇಕು. ಅಲ್ಲಿ 7 ವಿಧವಾದ ಸ್ನಾನವನ್ನ ಹೇಳ್ತಾರೆ. ಯಾಕೆ ಅಂದ್ರೆ ನಮ್ಮ ಶುದ್ಧತೆಗೋಸ್ಕರ. ನಾವು ಸ್ನಾನ ಮಾಡುವಾಗ ಒಳ್ಳೆ ಸೌಂದರ್ಯವಾಗಿರ್ತಕ್ಕಂತಹ ಅಥವಾ ಪರಿಮಳ ಬರುವಂತಹ ಸೋಪನ್ನು ಹಾಕಿಕೊಂಡು ಎಲ್ಲ ಸ್ನಾನ ಮಾಡ್ತೇವೆ. ಆದರೆ ಒಳಗಿನ ಶುದ್ಧಿ ಹೇಗಾಗಬೇಕು? ಒಳಗಿನ ಶುದ್ಧಿಯನ್ನು ನಾವು ಗಮನಿಸೋದೇ ಇಲ್ಲ, ಬರೀ ಹೊರಗಿನ ಶುದ್ಧಿಯೇ ಇರುತ್ತೆ. ಹಾಗಾದ್ರೆ ಒಳಗಿನ ಶುದ್ಧಿ ಬರಬೇಕಾದ್ರೆ ಸ್ನಾನ ಮಾಡುವಾಗ ಗಂಗೆಯ ಸ್ಮರಣೆಯನ್ನು ಮಾಡಬೇಕಂತೆ. ಗಂಗೆಯ ಸ್ಮರಣೆ ಮಾಡಿದಾಗ ಒಳಗಿನ ಶುದ್ಧಿಯೂ ಆಗುತ್ತೆ, ಹೊರಗಿನ ಶುದ್ಧಿಯೂ ಆಗುತ್ತೆ. ಶುದ್ಧಿ ಆದ ಮೇಲೆ, ಹೊರಗೆ ಬಂದ ಮೇಲೆ ನಾವು ಈ ಹಾಸಿಗೆಯನ್ನ ಅಥವಾ ಬೇರೆ ಯಾವ ಪದಾರ್ಥಗಳನ್ನು ಮುಟ್ಟದೆ ನಾವು ಒಂದು ಒಳ್ಳೆಯ ರೇಷ್ಮೆಯ ಬಟ್ಟೆಯನ್ನ ಉಟ್ಟಿಕೊಂಡು ದೇವರ ಮುಂದೆ ಕೂತುಕೊಂಡು ಪ್ರಾರ್ಥನೆಯನ್ನು ಸಲ್ಲಿಸಬೇಕು, ಭಗವಂತನ ಆರಾಧನೆಯನ್ನು ಮಾಡ್ತಾ ಬರಬೇಕು. ಆದರೆ ನಾವೇನು ಮಾಡ್ತಾ ಇದ್ದೇವೆ? ಒಮ್ಮೆ ವಿಚಾರ ಮಾಡಿ. ನಾವು ಬರ್ತೇವೆ, ಹಾಸಿಗೆಯನ್ನು ಮಡಚಿರೋದಿಲ್ಲ, ಹಾಸಿಗೆಯನ್ನೇ ಮುಟ್ತೇವೆ, ಎಲ್ಲ ಮಾಡಿಕೊಂಡು ಮತ್ತೆ ನಾವು ಪೂಜೆಯನ್ನು ಮಾಡಿದಾಗ ನಮ್ಮಲ್ಲಿ ಅಪವಿತ್ರತೆ ಇರುತ್ತೆ ಹೊರತು ಆ ಪಾವಿತ್ರತೆ ಹೇಗೆ ಬರಲಿಕ್ಕೆ ಸಾಧ್ಯತೆ ಇದೆ? ಯಾಕೆ ಅಂತಂದ್ರೆ, ಹಾಸಿಗೆಯಲ್ಲಿ ಕಲೆಯ ಹೆಂಡತಿ ಅಲಕ್ಷ್ಮಿ ಇರ್ತಾಳಂತೆ. ಹಾಗಾಗಿ ಹೇಳ್ತಾರೆ, ಸೂರ್ಯೋದಯ ಕಾಲದಲ್ಲಿ ಎದ್ದು ಕೂಡಲೇ ಆ ಹಾಸಿಗೆಯನ್ನು ಮಡಚಿಬಿಡಿ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ, ಮಡಿಚಿಟ್ಟಾಗ ಅಲಕ್ಷ್ಮಿ ಬರೋದಿಲ್ಲ, ಲಕ್ಷ್ಮಿಯ ಸನ್ನಿಧಾನ ಜಾಸ್ತಿ ಆಗುತ್ತೆ. ನಮಗೆ ಲಕ್ಷ್ಮಿ ಬೇಕು, ಸಂಪತ್ತು ಬೇಕು, ಅದಕ್ಕೆ ಬೇಕಾದಂತಹ, ಅದಕ್ಕೆ ಮಾಡಬೇಕಾದಂತಹ ಕರ್ತವ್ಯಗಳನ್ನು ನಾವು ಮಾಡೋದಿಲ್ಲ ಅಂತಂದ್ರೆ ಹೇಗೆ ತಾನೇ ನಮಗೆ ಅದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ? ದೇವರು ನಮಗೆ ಕೊಡುವುದನ್ನೆಲ್ಲ ಕೊಟ್ಟಿದ್ದಾನೆ, ಆದರೆ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ತಾ ಇಲ್ಲ ಅನ್ನೋದು ಬಹಳ ಸತ್ಯದ ಮಾತು. ಹಾಗಾಗಿ ಮನೆಯಲ್ಲಿ ನಾವು ಆರಾಧನೆಗಳನ್ನು ಮಾಡುವಾಗ ಈ ರೀತಿಯಲ್ಲಿ ಶುದ್ಧತೆಯನ್ನು ನಾವು ಪಡೆದು ಮನೆಯಲ್ಲಿ ದೇವತಾ ಪ್ರಾರ್ಥನೆಗಳನ್ನ ಮಾಡಿಕೊಂಡು ಬರಬೇಕು. ಇನ್ನು ದೇವಾಲಯಕ್ಕೆ ಹೋಗ್ತೇವೆ. ದೇವಾಲಯದಲ್ಲಿ 2 ವಿಧ.
ಒಂದು ಅರ್ಚಕರದ್ದು ಜೊತೆಗೆ ಭಕ್ತರದ್ದು ಇವೆರಡೂ ಕೂಡ ಬಹಳ ಮುಖ್ಯವಾಗುತ್ತೆ. ಯಾಕೆ ಅಂತಂದ್ರೆ ದೇವತಾ ಸಾನ್ನಿಧ್ಯ ದೇವಾಲಯದಲ್ಲಿ ವೃದ್ಧಿಯಾಗುವುದು ಅರ್ಚಕಸ್ಯ ತಪೋಬಲ ಅಂತ ಹೇಳ್ತಾರೆ. ಅರ್ಚಕರು ಎಷ್ಟು ನಿಷ್ಠೆಯಿಂದ, ಎಷ್ಟು ಶ್ರದ್ಧೆಯಿಂದ, ಭಕ್ತಿಯಿಂದ, ಪಾವಿತ್ರ್ಯತೆಯಿಂದ ಭಗವಂತನ ಆರಾಧನೆಯನ್ನ ಮಾಡ್ತಾರೆ, ಅವಾಗ ಆ ಶಿಲೆಯಲ್ಲಿ ಭಗವಂತನ ಸನ್ನಿಧಾನ ಜಾಸ್ತಿ ಆಗುತ್ತೆ. ಒಂದು ಮಡಿಕೆಯಲ್ಲಿ ನಾವು ಶುದ್ಧವಾದ ನೀರನ್ನೇ ಹಾಕ್ತಾ ಇದ್ರೆ ಮಡಿಕೆಯ ತುಂಬ ನೀರು ಶುದ್ಧವಾಗೇ ಇರುತ್ತೆ. ಆದರೆ ಅರ್ಧ ಶುದ್ಧ ನೀರು ಹಾಕಿ ಇನ್ನೊಂದು ಅರ್ಧ ಬೇರೆ ನೀರನ್ನ ಕಲಬೆರಕೆ ನೀರನ್ನು ಸೇರಿಸಿದ್ರೆ ಇರುವ ಶುದ್ಧ ನೀರು ಸಮೇತ ಅಶುದ್ಧಿಯಾಗಿ ಬಿಡುತ್ತೆ. ಹೇಗೋ ಹಾಗೆ ಪ್ರತಿಮೆ ಅಂತಕ್ಕಂಥದ್ದು ದೇವರಲ್ಲ. ಪ್ರತಿಮೆಯಲ್ಲಿ ದೇವತಾ ಸನ್ನಿಧಾನವನ್ನ ತುಂಬಿಸುವುದು ಅರ್ಚಕನ ಕೆಲಸ. ಹಾಗಾಗಿ ಅರ್ಚಕರಾದವರು ಹೇಗಿರಬೇಕು ಅಂತ ಅನೇಕ ವಿಧಾನವನ್ನ ಹೇಳ್ತಾರೆ. ಅದು ಕೆಲವೊಂದನ್ನು ಮಾತ್ರ ನಾನು ನಿಮಗೆ ಹೇಳ್ತೇನೆ. ಹೇಗಿರಬೇಕು? ನಾವು ದೇವಾಲಯಕ್ಕೆ ಬಂದ ಕೂಡಲೇ ನಮ್ಮ ದೇಹದ ಶುದ್ಧಿಯನ್ನು ಮಾಡಿಕೊಳ್ಳಬೇಕು. ಸ್ನಾನಾದಿ ವಿಧಿವಿಧಾನಗಳನ್ನು ಮುಗಿಸಿ ಶುದ್ಧತೆಯನ್ನು ಪಡೆದು ದೇವಾಲಯವನ್ನು ಪ್ರವೇಶ ಮಾಡಿ ದೇವಾಲಯದಲ್ಲಿ ವಿಶೇಷವಾಗಿ ಭಗವಂತನ ಸನ್ನಿಧಾನ ವೃದ್ಧಿಯಾಗುವಂತಹ ಮಂತ್ರಗಳನ್ನು ಪಠನ ಮಾಡ್ತಾ ಮೂಲ ಪ್ರತಿಬಿಂಬವನ್ನ ಮುಟ್ಟಿಕೊಂಡು ಬಿಂಬವನ್ನ ಮುಟ್ಟಿಕೊಂಡು ಆ ಮೂಲ ಮಂತ್ರದ ಜಪವನ್ನು ಅಧಿಕವಾಗಿ ನಾವು ಮಾಡಬೇಕು. ಆನಂತರ ಇಷ್ಟು ಶುದ್ಧತೆಯಿಂದ ನಾವು ಮಾಡಿರ್ತೇವೆ. ಆದರೆ ಭಕ್ತರು ಪಾಪ ಪ್ರೀತಿಯಿಂದ ಹೂ ತಂದ್ರು ಅಂತ ಹೇಳಿ ನಾವೇನ್ ಮಾಡ್ತೇವೆ? ಅವರ ಕೈಯಿಂದ ಹೂ ತೆಗೊಳ್ತೇವೆ, ದೇವರಿಗೆ ಸಮರ್ಪಣೆ ಮಾಡ್ತೇವೆ. ಆದರೆ ದೇವರಿಗೆ ಹೂ ಸಮರ್ಪಣೆ ಮಾಡುವುದು ತಪ್ಪಲ್ಲ, ಭಕ್ತರು ತರುವುದು ತಪ್ಪಲ್ಲ. ನಾವು ಹಾಕುವುದರಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಮಾಡಿಕೊಳ್ಬೇಕು. ಯಾಕೆ? ನಾವು ಅಷ್ಟು ಶುದ್ಧತೆಯಿಂದ ದೇವರ ಬಿಂಬವನ್ನ ಮುಟ್ಟಿ ಪೂಜೆ ಮಾಡುವಾಗ ಅವರು ಚಪ್ಪಲಿ ಹಾಕಿಕೊಂಡು ಹೂ ತಂದಿರ್ತಾರೆ, ಅಥವಾ ಬೇರೆ ಏನೇನೋ ದಾರಿಯಲ್ಲಿ ಬರುವಾಗ ಎಲ್ಲದರ ಸಂಪರ್ಕ ಆಗಿರುತ್ತೆ. ಆದ್ರಿಂದ ಅವರ ಸ್ಪರ್ಶವನ್ನ ಮಾಡಿದೆ ಆ ಹೂವನ್ನ ಕೆಳಗಿಳಿಸಿ ಆ ಹೂವಿಗೆ ನೀರನ್ನು ಪ್ರೋಕ್ಷಣೆ ಮಾಡಬೇಕು. ಬರೀ ನೀರನ್ನು ಪ್ರೋಕ್ಷಣೆ ಮಾಡುವುದಕ್ಕಿಂತ ಆ ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂಗತೋಪಿವ ಅನ್ನುವಂತಹ ಮಂತ್ರ ಅಥವಾ ಬೇರೆಯ ಪಾವಿತ್ರ್ಯವನ್ನು ತುಂಬುವಂತಹ ಮಂತ್ರಗಳಿದ್ದಾವೆ. ಆ ಮಂತ್ರಗಳನ್ನು ಹೇಳಿ ಆ ನೀರನ್ನು ಪ್ರೋಕ್ಷಣೆ ಮಾಡಿದಾಗ ಅಲ್ಲಿರ್ತಕ್ಕಂತಹ ಅಪವಿತ್ರ ಅಂತಕ್ಕಂಥದ್ದು ಅಪಾವಿತ್ರ್ಯ ಅಂತಕ್ಕಂಥದ್ದು ಪರಿಹಾರವಾಗಿ ಪಾವಿತ್ರತೆ ಬರುತ್ತೆ. ಅದನ್ನ ದೇವರ ಮುಡಿಗೆ ಏರಿಸಿದಾಗ ಅದು ಭಗವಂತನಿಗೆ ಪ್ರೀತಿಯಾಗುತ್ತೆ. ಏನು ಹೀಗೆ ಹೇಳ್ತಾ ಇದ್ದಾರೆ? ಅವ್ರನ್ನ ಮುಟ್ಟೋದು ಬೇಡ, ಮುಟ್ಟೋದು ತಪ್ಪ, ಸ್ಪರ್ಶ ಮಾಡಿದ ತಪ್ಪು ಅಂತ ಹೇಳ್ತಾ ಇದ್ದಾರೆ ಅಂತ ಖಂಡಿತ ಭಾವಿಸಬೇಡಿ. ಸ್ಪರ್ಶ ಮಾಡುವುದು ತಪ್ಪು ಅಂತಕ್ಕಂತಹದ್ದು ನಾನು ಹೇಳ್ತಾ ಇಲ್ಲ. ನಾನು ಹೇಳುವಂತಹದ್ದು ಅವರು ಬರಬಹುದು, ಆದರೆ ಅವರು ತಂದಿರ್ತಕ್ಕಂತಹ ಹೂ ಏನಿದೆ ಅದರಲ್ಲಿ ಬೇರೆ ಬೇರೆ ಗಾಳಿಯಲ್ಲಿ ಬರತಕ್ಕಂತಹ ಧೂಳು ಮತ್ತೊಂದು ಎಲ್ಲ ಹೂವಿನಲ್ಲಿ ಸೇರಿಕೊಂಡಿರುತ್ತೆ. ನಮಗೆ ಕಾಣುವಂತಹದ್ದು ಕೆಲವು. ಎಷ್ಟೋ ಬಾರಿ ನೀವು ಗಮನಿಸಿ ಹೂ ತಗೊಂಡಿರ್ತೇವೆ, ಆ ಹೂವಿನಲ್ಲಿ ಕೂದಲೆಲ್ಲ ಇರುತ್ತೆ. ಹಾಗಾಗಿ ಆ ಕೂದಲಿರುವಂತಹ ಹೂವನ್ನು ದೇವರಿಗೆ ಏರಿಸಬಾರದು. ಯಾಕೆ ಅಂತಂದ್ರೆ ಹನುಮಂತ ದೇವರು ಹೇಳುವ ಮಾತು ಇದು ನಾವೆಲ್ಲ ಗಮನಿಸಬೇಕು. ಹನುಮಂತ ದೇವರು ರಾಮದೇವರಿಗೆ ಹೂ ತರಬೇಕು ಅಂತ ಹೋದ್ರಂತೆ. ಬಹಳ ಸಮಯ ಆದ್ಮೇಲೆ ಬಂದ್ರಂತೆ. ಬಂದಾಗ ಪಕ್ಕದಲ್ಲಿದ್ದಂತಹ ಸ್ನೇಹಿತರೆಲ್ಲ ಕೇಳ್ತಾರೆ, ಅಯ್ಯೋ ಏನಪ್ಪ ಹನುಮ, ಸಂಜೀವಿನಿ ಪರ್ವತ ತರುವಾಗ ಹೀಗೆ ಹೋದಿ, ಹೀಗೆ ಬೇಗ ಬಂದುಬಿಟ್ಟಿ, ಅತ್ಯಂತ ವೇಗದಲ್ಲಿ ಹೋದಿ ವೇಗದಲ್ಲೇ ಬಂದು ಸಂಜೀವಿನಿ ಪರ್ವತವನ್ನೇ ಹೊತ್ತು ತಂದವ, ಹೂ ತರ್ಲಿಕ್ಕೆ ಇಷ್ಟು ಹೊತ್ತಾಯ್ತೆ ಅಂತ ಹೇಳಿದ್ರೆ ಅದಕ್ಕೆ ಹನುಮಂತ ದೇವರು ಏನು ಹೇಳ್ತಾರೆ ಗೊತ್ತಾ? ರಾಮಾರ್ಚನೆಯೋ ನಯತ ಪ್ರಸೂನಂ ದ್ವಾಭ್ಯಾಂ ಕರಾಭ್ಯಾಂ ಅಭವತ್ ಪ್ರಯತ್ನ ಏಕೇನ ದೋಷ್ಣ ನಯತೋ ಗಿರೀಂದ್ರಂ ಸಂಜೀವನಾಧ್ಯಾಶ್ರಯಮಸ್ಯ ನಾಭೂತ್. ಅವನು ಹೇಳ್ತಾನೆ, ಒಂದು ಕೈಯಲ್ಲಿ ಪರ್ವತವನ್ನು ಹೊತ್ತು ತರುವಾಗ ನನಗೆ ಯಾವ ಶ್ರಮ ಆಗಲಿಲ್ಲ, ಈಸಿಯಾಗಿ ಮಾಡಿಬಿಟ್ಟೆ. ಆದರೆ ರಾಮದೇವರಿಗೆ ಅರ್ಚನೆಗೆ ಕೈ ಹೂ ತರುವಾಗ ಎರಡೂ ಕೈಯಿಂದ ತಗೊಂಡು ಬಂದೆ, ಬಹಳ ಶ್ರಮ ಆಯಿತು ಅಂತ ಹೇಳ್ತಾರೆ. ಏನಿದರ ಅರ್ಥ ಅಂತಂದ್ರೆ ಅದಕ್ಕೆ ದಾಸರ ಮಾತು ನೆನಪಾಗತ್ತೆ. ಹೂ ಬೇಕೆ ಪರಿಮಳದ ಹೂ ಬೇಕೆ, ದಾರದಿ ಕಟ್ಟಿಲ್ಲ ಪರಿಮಳ ನೋಡಿಲ್ಲ, ಅಂತಹ ಹೂ ಬೇಕಾ ಅಂತ ಹಾಡು ಹಾಡ್ತಾರೆ ದಾಸರು. ಅಂತಹ ಮಹಾನುಭಾವರು ದಾಸರು ಹೇಳುವಂತಹ ಮಾತು. ಹಾಗಾದ್ರೆ ದೇವರಿಗೆ ಸಮರ್ಪಣೆ ಮಾಡಬೇಕಾದ ಹೂ ಹೇಗಿರಬೇಕು ಅಂತ ಹೇಳಿದ್ರೆ, ನಾವು ನಮ್ಮ ಉಗುರಿನ ಸ್ಪರ್ಶ ಆಗಿರಬಾರದು, ದಾರದಲ್ಲಿ ಕಟ್ಟಿರಬಾರದು, ಯಾರು ಅದರ ಹೂವಿನ ಪರಿಮಳ ನೋಡಿರಬಾರದು, ಕಾಲಿನ ಸ್ಪರ್ಶ ಆಗಿರಬಾರದು. ಈ ತರದ ಹೂವನ್ನ ದೇವರಿಗೆ ಏರಿಸಬೇಕು ಅಂತ. ಆದರೆ ಈಗಿನ ಕಾಲದಲ್ಲಿ ದುಡ್ಡು ಕೊಟ್ಟು ಕೊಂಡುಕೊಳ್ಳದೆ ಹೂ ಸಿಗೋದೇ ಇಲ್ಲ. ಯಾಕಂದ್ರೆ ನಮ್ಮ ಕಡೆ ಈ ಸಿಮೆಂಟಿನ ಕಾಂಕ್ರೀಟಿನ ಯುಗ ಇದು. ಆದ್ರಿಂದ ಹೂ ಗಿಡ ಬೆಳೆಸುವಂತಹ ಕ್ರಮವೇ ಇಲ್ವಲ್ಲ.
ಅದರಿಂದ ನಮಗೆ ಅಧಿಕವಾಗಿ ಅಲಂಕಾರ ಚೆನ್ನಾಗಿ ಆಗಬೇಕು ಅಂತಾದಾಗ ಕೊಂಡುಕೊಳ್ಳಲೇಬೇಕಾಗತ್ತೆ. ಆದರೆ ಕನಿಷ್ಠ ಪಕ್ಷ ನಾವು ಅದನ್ನ ನೀರು ಹಾಕಿ ಶುದ್ಧತೆಯನ್ನು ಕಾಪಾಡಿಕೊಂಡು ದೇವರಿಗೆ ಸಮರ್ಪಣೆ ಮಾಡಿದಾಗ ಅದು ಭಗವಂತನಿಗೆ ಹೋಗಿ ತಲುಪುತ್ತೆ. ಪರಿಮಳವನ್ನು ನಾವು ನೋಡದೆ ಪರಿಮಳವನ್ನು ನಾವು ನೋಡಬಾರದು. ಆ ರೀತಿಯಲ್ಲಿ ಭಗವಂತನಿಗೆ ಆ ಹೂವನ್ನ ಸಮರ್ಪಣೆ ಮಾಡಬೇಕು ಅಂತ ಶಾಸ್ತ್ರವೇ ಉಲ್ಲೇಖ ಮಾಡುತ್ತೆ. ಆದ್ರಿಂದ ನಾವು ಹೂ ಕೊಡುವಾಗ ಅರ್ಚಕರ ಕೈಗೆ ಕೊಡುವುದಕ್ಕಿಂತ ಕೆಳಗಡೆ ಒಂದು ಬುಟ್ಟಿಯಲ್ಲಿ ಹೂವನ್ನ ಇಟ್ಟು ಅದನ್ನ ದೇವರಿಗೆ ಸಮರ್ಪಣೆ ಮಾಡಿ ಅಂತ ಹೇಳುವಂತಹದ್ದು. ಅರ್ಚಕರು ಅದನ್ನ ಹೇಗೆ ತಗೊಳ್ಬೇಕು, ಆ ನೀರನ್ನ ಪ್ರೋಕ್ಷಣೆ ಮಾಡಿ ಆ ಹೂವನ್ನ ತಂದಿರತಕ್ಕಂತಹ ಫಲಪುಷ್ಪಗಳನ್ನ ದೇವರಿಗೆ ಸಮರ್ಪಣೆ ಮಾಡಿದಾಗ ದೇವರು ಬಹಳ ಸಂತೋಷದಲ್ಲಿ ಅದನ್ನ ಸ್ವೀಕಾರ ಮಾಡ್ತಾನೆ ಅಂತ ಹೇಳ್ತಾರೆ. ಆದ್ರಿಂದ ನಾವು ಶುದ್ಧತೆ ಅದು ಬಹಳ ಮುಖ್ಯವಾಗಿರುವಂತಹದ್ದು. ಕೈಯಲ್ಲಿ ತಗೊಳ್ಳೋದು ತಪ್ಪ ಅಂತಂದ್ರೆ ಖಂಡಿತ. ಯಾಕೆ ಅಂತಂದ್ರೆ ಅಲ್ಲಿ ಪಾವಿತ್ರ್ಯತೆ ಅನ್ನೋದರಲ್ಲಿ ಧಕ್ಕೆ ಬರುತ್ತೆ. ಭಗವಂತನಿಗಾಗಲಿ ಮತ್ತೊಬ್ಬರಿಗಾಗಲಿ ತೊಂದರೆ ಅಂತ ಖಂಡಿತ ಅಲ್ಲ. ಆದರೆ ನಾವು ಶುದ್ಧವಾಗಿ ಭಗವಂತನ ಧ್ಯಾನಕ್ಕೋಸ್ಕರವಾಗಿ ನಾವು ಶುದ್ಧತೆಯನ್ನು ಕಾಪಾಡಿಕೊಂಡು ಬಿಂಬದಲ್ಲಿ ಜಪ ಮಾಡುವ ಸಂದರ್ಭದಲ್ಲಿ ಅಥವಾ ಅಭಿಷೇಕಾದಿಗಳನ್ನು ಮಾಡುವ ಸಂದರ್ಭದಲ್ಲಿ ನಾವು ಹೊರಗಿನಿಂದ ಬಂದಿರತಕ್ಕಂತಹ ವ್ಯಕ್ತಿಗಳ ಸ್ಪರ್ಶ ಮಾಡಿದಾಗ ನಾವು ಅಪವಿತ್ರರಾಗ್ತೇವೆ. ಅವಾಗ ನಾವು ಭಗವಂತನ ಪೂಜೆ ಮಾಡುವುದಕ್ಕೆ ಯೋಗ್ಯತೆಯನ್ನು ಕಳ್ಕೊಳ್ತೇವೆ. ಆದ್ರಿಂದ ನಾವೆಷ್ಟೇ ಪೂಜೆ ಮಾಡಿದರೂ ಕೂಡ ಅದು ಭಗವಂತನಿಗೆ ಹೋಗಿ ತಲುಪೋದಿಲ್ಲ ಅಂತಾದಾಗ ನಮ್ಮ ಕಷ್ಟವನ್ನ ಅವನಿಂದಾಗಿ ಆ ಪೂಜೆಯಿಂದಾಗಿ ಹೇಗೆ ಪರಿಹಾರ ಆಗಬೇಕು? ಆದ್ರಿಂದ ನಮ್ಮ ಕಷ್ಟ ಪರಿಹಾರವಾಗಬೇಕು ಅಂತ ನಾವು ಏನು ಪೂಜಾದಿಗಳನ್ನ ಮಾಡಿರ್ತೇವೆ ಅದು ಭಗವಂತನಿಗೆ ತಲುಪಿದೆಯಾ ಇಲ್ವಾ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಅದರ ಜೊತೆಗೆ ಅನೇಕರಿಗೆ ನಾನು ಅಷ್ಟು ದಾನ ಮಾಡಿದ್ದೇನೆ, ಇಷ್ಟು ಕೊಟ್ಟಿದ್ದೇನೆ ದೇವಾಲಯಕ್ಕೆ, ನನಗೆ ಹೂವಿನ ಹಾರ ಹಾಕಿ ಸನ್ಮಾನ ಮಾಡಬೇಕು, ಇದೆಲ್ಲ ಒಂದು ಎಕ್ಸ್ಪೆಕ್ಟೇಷನ್ ಅಂತ ಕೆಲವರಿಗೆ ಇರುತ್ತೆ. ಎಲ್ಲರಿಗೂ ಇರೋಲ್ಲ, ಕೆಲವರಿಗೆ ಇರುತ್ತೆ. ಆದ್ರಿಂದ ಆ ಥರದಲ್ಲಿರುವಾಗ ನಾವು ಒಮ್ಮೆ ಹೊರಗೆ ಬಂದ ಮೇಲೆ ಅಂದರೆ ದೇವರ ಪೂಜೆಯೆಲ್ಲ ಮುಗಿಸಿ ಹೊರಗೆ ಬಂದ ಮೇಲೆ ಮತ್ತೆ ದೇವರ ಸ್ಪರ್ಶ ಮಾಡಲಿಕ್ಕೆ ನಮಗೂ ಅಧಿಕಾರ ಇಲ್ಲ, ನಮಗೂ ಆ ಯೋಗ್ಯತೆ ಇರೋದಿಲ್ಲ. ಆ ಥರ ಇರುವಾಗ ಅವರು ಏನೋ ಕೊಟ್ಟಿದ್ದಾರೆ ಅಂತಲೋ ಮತ್ತೊಂದು ಅಂತೇಳಿಯೋ ದೇವರ ಮೇಲೆ ಇರತಕ್ಕಂತಹ ಹೂವನ್ನು ತೆಗೆದು ನಾವು ಅವರಿಗೆ ಹಾಕ್ತೇವೆ ಅಂತ ಆದಾಗ ಅಲ್ಲಿ ಹಣಕ್ಕೆ ಪ್ರಾಶಸ್ತ್ಯ ಕೊಟ್ಟ ಹಾಗೆ ಆಯ್ತೆ ಹೊರತು ದೇವರಿಗೆ ಕೊಟ್ಟ ಹಾಗೆ ಆಗಲಿಲ್ಲ. ಅವಾಗ ನಮ್ಮ ಪೂಜೆ ಭಗವಂತನಿಗೆ ಹೇಗೆ ತಲುಪೋದು ಹೇಗೆ? ಹಾಗಾಗಿ ಇಷ್ಟೆಲ್ಲ ನಾವು ಮಾಡುವಂತಹ ಪೂಜೆಯಲ್ಲಿಯೇನೆ ಲೋಪದೋಷಗಳು ಇಟ್ಟುಕೊಂಡಾಗ ನಾವು ಮಾಡುವಂತಹ ಪೂಜೆಯಿಂದ ಭಗವಂತನ ಆರಾಧನೆಯಿಂದ ನಮಗೆ ಒಳಿತಾಗುವುದಾದರೂ ಹೇಗೆ? ಯಾಕೆ ಅಂದ್ರೆ ಭಾಗವತದಲ್ಲಿ ಒಂದು ಕತೆ ಬರುತ್ತೆ. ಏನು ಅಂತ ಹೇಳಿದ್ರೆ, ಒಬ್ಬ ರಾಜ ಪ್ರತಿನಿತ್ಯ ದೇವರಿಗೆ ಬಂಗಾರದ ಕಮಲಗಳಿಂದ ಅರ್ಚನೆ ಮಾಡ್ತಾ ಇರ್ತಾನೆ. ಅರ್ಚಕ ತುಳಸಿ ಪತ್ರಗಳಿಂದ ಅರ್ಚನೆ ಮಾಡ್ತಾ ಇರ್ತಾನಂತೆ. ಒಮ್ಮೆ ಬಂಗಾರದ ಕಮಲಗಳ ಮೇಲೆ ತುಳಸಿ ಪತ್ರವನ್ನ ಅರ್ಚನೆ ಮಾಡ್ತಾನೆ. ಬಂಗಾರದ ಕಮಲಗಳೆಲ್ಲ ಮುಚ್ಚಿ ಹೋಗುತ್ತೆ. ರಾಜನಿಗೆ ಸಿಟ್ಟು ಬಂದು ಈ ಬ್ರಾಹ್ಮಣನನ್ನ ಗಲ್ಲಿಗೇರಿಸಿ ಅಂತ ಗಲ್ಲಿಗೇರಿಸ್ತಾನೆ. ಸ್ವಲ್ಪ ಸಮಯದ ನಂತರ ಅವನು ದೇಹತ್ಯಾಗ ಮಾಡ್ತಾನೆ. ರಾಜನಿಗೆ ಮನಸ್ಸಿಗೆ ಬರುತ್ತಂತೆ, ದೇಹತ್ಯಾಗ ಮಾಡಿದ ಮೇಲೆ ನಾನು ಪ್ರತಿನಿತ್ಯ ಬಂಗಾರದ ಕಮಲಗಳಿಂದ ಅರ್ಚನೆಯನ್ನು ನಡೆಸಿದ್ದೇನೆ, ನನಗೆ ಸ್ವರ್ಗನೇ ಸಿಗುತ್ತೆ ಅಂತ. ಆದ ಆ ಬ್ರಾಹ್ಮಣನಿಗೆ ನರಕ ಸಿಗುತ್ತೆ. ನಾನು ಮಾಡಿದ ಬಂಗಾರದ ಕಮಲಗಳ ಪತ್ರ ಮೇಲೆ ಪತ್ರಗಳನ್ನ ಹಾಕಿ ಮುಚ್ಚಿಬಿಟ್ಟಿದ್ದ, ಆದ್ರಿಂದ ಅವನಿಗೆ ನರಕ ಸಿಗುತ್ತೆ ಅಂತ. ಆದರೆ ವ್ಯತ್ಯಾಸ ಆಯ್ತಂತೆ. ದೇವತೆಗಳು ಆ ಬ್ರಾಹ್ಮಣನನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ರಾಜನನ್ನ ನರಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರಂತೆ. ಯಾಕಿದು ಬರೀ ಮೋಸ ಅಂತೆಲ್ಲ ಆಕ್ಷೇಪಣೆ ಮಾಡಿದಾಗ ಭಗವಂತ ಪ್ರತ್ಯಕ್ಷ ಆಗಿ ಕೇಳ್ತಾನಂತೆ, ಯಾಕೆ ಮೋಸ? ನೀನು ಏನು ಮಾಡಿದ್ದಿ ಧರ್ಮ ಕಾರ್ಯ? ನಾನು ಪ್ರತಿನಿತ್ಯ ಬಂಗಾರದ ಕಮಲಗಳಿಂದ ಅರ್ಚನೆ ಮಾಡಿದ್ದೇನೆ ಸ್ವಾಮಿ ನಿನಗೆ ಅಂತ. ಯಾರಿಗೆ ಮಾಡಿದ್ದಿ? ನನಗೆ ತಲುಪಲೇ ಇಲ್ಲ ಅಂತ ಹೇಳ್ತಾನಂತೆ. ಮತ್ತೆ ನನಗೆ ಪ್ರತಿನಿತ್ಯ ಬ್ರಾಹ್ಮಣ ತುಳಸಿ ಪತ್ರದಿಂದ ಅರ್ಚನೆ ಮಾಡ್ತಾ ಇದ್ದ, ಹಾಗಾಗಿ ಅವನಿಗೆ ಸ್ವರ್ಗ, ನೀನೇನು ಮಾಡ್ಲೇ ಇಲ್ಲ, ಅದರಿಂದ ನಿನಗೆ ನರಕ ಅಂತ ಹೇಳ್ತಾನಂತೆ. ಇದೆಲ್ಲಿಯ ಇದು ಸೌಜಿಗ? ಇದು ನಾನು ಮಾಡಿದ್ದೇನೆ ಅಂತ ಹಠ ಮಾಡ್ತಾನೆ. ಆದರೆ ಹೇಳ್ತಾನೆ, ನೀನು ಮಾಡಿದ್ದಿ ಅದು ಪ್ರತಿಮೆಗೆ ಮಾಡಿದ್ದಿ, ನನಗೆ ಮಾಡಲಿಲ್ಲ. ಯಾಕೆ? ಪ್ರತಿಮೆಯಲ್ಲಿ ನಾನಿರೋದು. ಆದರೆ ನೀನು ಭಕ್ತಿಯಿಂದ ನೀನು ಮಾಡಲಿಲ್ಲ, ಆದ್ರಿಂದ ನೀನು ಮಾಡಿದ ಪೂಜೆ ನನಗೆ ತಲುಪಿಲ್ಲ. ಆದ್ರಿಂದ ನಿನಗೆ ಏನು ಪುಣ್ಯ ಸಿಗಬೇಕೋ ಆ ಪುಣ್ಯ ನಿನಗೆ ಸಿಕ್ಕಿಲ್ಲ. ಆದರೆ ಬ್ರಾಹ್ಮಣ ಭಕ್ತಿಯಿಂದ ಮಾಡಿದ್ದಾನೆ, ಭಕ್ತಿಯಿಂದ ಕೊಟ್ಟಂತಹ ತುಳಸಿ ಪತ್ರಗಳು ನನಗೆ ಬಹಳ ಖುಷಿ ಕೊಟ್ಟಿದೆ, ಹಾಗಾಗಿ ಅವನಿಗೆ ಸ್ವರ್ಗವನ್ನು ಕೊಡ್ತಾ ಇದ್ದೇನೆ ಅಂತ ಹೇಳ್ತಾನೆ. ಭಕ್ತ್ಯಾ ತುಷ್ಯತಿ ಕೇಶವ. ಭಗವಂತನಿಗೆ ಭಕ್ತಿಯಿಂದ ಕೊಟ್ಟಾಗ ಬಹಳ ತೃಪ್ತನಾಗ್ತಾನಂತೆ, ಸಂತೋಷ ಪಡ್ತಾನಂತೆ. ಹಾಗಾಗಿ ಆತ್ಮೀಯರೇ, ನೀವು ದೇವಾಲಯಕ್ಕೆ ಹೋದಾಗ ಅಥವಾ ನೀವು ಅರ್ಚಕರಾಗಿದ್ರಿ ಅಂತಾದರೆ ನೀವು ಇದನ್ನ ಸರಿಯಾದ ರೀತಿಯಲ್ಲಿ ಭಗವಂತನಿಗೆ ಮಾಡುವಂತಹ ಪೂಜೆಯನ್ನ
ಸರಿಯಾದ ರೀತಿಯಲ್ಲಿ ನೀವು ಮಾಡಿ, ಅಥವಾ ಮನೆಯಲ್ಲಿ ಮಾಡುವಾಗಲೂ ಶುದ್ಧತೆಯಿಂದ ಮಾಡಿ, ದೇವಾಲಯದಲ್ಲಿ ಮಾಡುವಾಗಲೂ ಶುದ್ಧತೆಯಿಂದ ಮಾಡಿ, ಪಾವಿತ್ರತೆಯನ್ನು ಕಾಪಾಡಿಕೊಂಡು ಬಂದ್ವಿ ಅಂತಾದರೆ ಧರ್ಮೋ ರಕ್ಷತಿ ರಕ್ಷಿತಃ. ನಾವು ಧರ್ಮವನ್ನು ರಕ್ಷಣೆ ಮಾಡಿದರೆ ನಮ್ಮನ್ನು ಅದು ರಕ್ಷಣೆ ಮಾಡುತ್ತೆ. ಹಾಗಾಗಿ ಎಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ಭಗವಂತನ ಆರಾಧನೆಯನ್ನು ಮಾಡ್ತಾ ನಿಮ್ಮೆಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.